ಇವತ್ತಿನ ವಿಡಿಯೋದಲ್ಲಿ ವಾರ್ಷಿಕ ವೇತನದ ಮಾಹಿತಿಯನ್ನು ಹೇಗೆ ತಯಾರಿಸಿಕೊಳ್ಳುವುದು ಅನ್ನೋದನ್ನು ನೋಡೋಣ. ಎಕ್ಸೆಲ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಓಪನ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಂಕ್ ವರ್ಕ್ಬುಕ್ಕನ್ನು ಓಪನ್ ಮಾಡಿಕೊಂಡ್ರಿ. ಇಲ್ಲಿ ಮೇಲೆ ನೀವು ಎನ್ಯುವಲ್ ಸ್ಯಾಲ್ರಿ ಸ್ಟೇಟ್ಮೆಂಟ್ ಅಂತ ಹಾಕೊಳ್ರಿ. ಮುಂದೆ ಕೆಳಗಡೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ರಿ. ಅದಾದ ನಂತರ ಕೆಳಗಡೆ ಇಲ್ಲಿ 4 ನಂಬರ್ದಲ್ಲಿ ಏನು ಹಾಕ್ಕೊಳ್ಳೋದಂದ್ರೆ ಮಂತ್ ಅಂತ ಹಾಕ್ಕೊಳ್ರಿ. ಮಂತ್ ನಂತರ ಪೇ ಪರ್ಟಿಕ್ಯುಲರ್ಸ್, ಅದಾದ ಕೆಳಗಡೆ ಬೇಸಿಕ್ ಸ್ಯಾಲ್ರಿ. ಇದು ನಿಮ್ಮ ಪೇ ಸೆಟ್ಟಿಂಗ್ ಹೇಗೆ ಮಾಡೋದು ನೋಡಿ ಹೇಳ್ತೀನಿ ನಾನು. ಈಗ ಬೇಸಿಕ್ ಪೇ ಅದಲ್ಲ, ಅದನ್ನು ನೀವು ಇಲ್ಲಿ ಮೂಲೆಯಲ್ಲಿ ಹೋದಾಗ ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಇದೆ, ರ್ಯಾಪ್ ಟೆಕ್ಸ್ಟ್ ಹಾಕ್ಕೊಳ್ರಿ. ಆನಂತರ ಇಲ್ಲಿ ಮುಂದುಗಡೆ ಡಿ ಎ ಅಂತ ಹಾಕ್ಕೊಳ್ರಿ. ಆನಂತರ ಇದರ ನಂತರ HRA, ಅದಾದ ನಂತರ MA, ಅದಾದ ನಂತರ ಅದರ್ಸ್ ಯಾವುದಾದ್ರು ಖರ್ಚು ಏನು ಜಮಾ ಹಾಕಿದರೆ ಅದು ಹಾಕೋಬೇಕು. ಆನಂತರ ಗ್ರಾಸ್ ಸ್ಯಾಲ್ರಿ. ನಾನು ಇವತ್ತು ಇಷ್ಟನ್ನು ಮಾತ್ರ ಹೇಳ್ತೀನಿ, ಮುಂದಿನ ವಿಡಿಯೋದಲ್ಲಿ ಇದ್ರ ಮುಂದಿನ ಹೇಳ್ತೀನಿ ನಾನು. ಈಗ ಇಷ್ಟನ್ನು ಹೇಗೆ ಸೆಟ್ಟಿಂಗ್ ಮಾಡ್ಕೋದು ನೋಡ್ರಿ. ಈ ಪೇ ಪರ್ಟಿಕ್ಯುಲರ್ಸ್ ಅಂತೆಲ್ಲ ಇಲ್ಲಿಂದ ಏನು ಮಾಡೋದು ಅಂದ್ರೆ ಗ್ರಾಸ್ ಸ್ಯಾಲ್ರಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಈ ಮೂಲೆಯಲ್ಲಿ ಓದಿದ್ದಾಗ ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಇದೆಲ್ಲ ಅದನ್ನು ಓದ್ಕೋಬೇಕು. ಅದು ನಡ್ಬರ್ಕ್ ಬಂದು ಕೊಡ್ತದೆ. ಅದಾದ ನಂತರ ನೀವು ಈ ಏನು ಬೇಸಿಕ್ ಸ್ಯಾಲ್ರಿ ಮತ್ತು ಡಿ ಎ ಅಂತದಲ್ಲ, ಈ 5 ನಂಬರ್ ಕಾಲಮ್ನಲ್ಲಿ ಇಲ್ಲಿ ಓದ್ತಿದ್ರೆ 5 ನಂಬರಲ್ಲಿ ಓದಿದರೆ ಅದನ್ನು ನಿಮ್ಗೇನಾಗುತ್ತೆ ಅಂದರೆ ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತಿದೆಯಲ್ಲ ಅದನ್ನು ಓದ್ಕೋಬೇಕು. ಅದು ಎಲ್ಲನೂ ರ್ಯಾಪ್ ಟೆಕ್ಸ್ಟ್ ತೊಗೊಂಡ್ಬಿಡ್ತದೆ. ಅವೆಲ್ಲವೂ ಕೂಡ ಮಧ್ಯದಲ್ಲಿ ಬರಬೇಕಾದ್ರೆ ಇಲ್ಲಿ ಗೆರೆಗಳದಾವಲ್ಲ, ಮಧ್ಯದ ಗೆರೆಗಳನ್ನು ಓದಬೇಕು, ಮಧ್ಯದ ಬರ್ಕೊಂಡು. ಅದಾದ ನಂತರ ನೀವು ಮೇಲೆ ಹೋದರೆ ಇಲ್ಲಿ ಬೋಲ್ಡ್ ಅಂತದಲ್ಲ, ಬೋಲ್ಡ್ ಓದ್ತಿರೋದು ಬೋಲ್ಡ್ ಆಗುತ್ತೆ. ಆನಂತರ ಅದರ ಸೈಜ್ ಇಲ್ಲಿದೆ 11 ಇದೆ ನೋಡಿರಿ. ಇಲ್ಲಿ 11ದಲ್ಲಿ ಓದ್ತಿದ್ರೆ ನಿಮ್ಗೆ ಅದ್ರ ಸೈಜ್ ಏನಾಗುತ್ತೆ ಒಂದೇ ಸೇಮ್ 14 ತೊಗೊಳ್ರಿ. ಈ ಥರ ನಿಮ್ಗೆ ಏನಾಯ್ತು ಅಂದರೆ ಎಲ್ಲನೂ ಕೂಡ ಆಯಿತು. ಈ ಅಕ್ಷರಗಳು ಏನಾಗುತ್ತೆ ಅಂದರೆ ಸೈಜನ್ನು ನೀವು ಏನು ಮಾಡಬೇಕಾದ್ರೆ ಕಾಲಮ್ನ ಸೈಜು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿರಿ ನಾನು ಮಾಡ್ತೀನಿ. ಇಲ್ಲಿ ಎದಲ್ಲಿ ಓದಿ ಇಲ್ಲಿ 0 ಬರ್ದದಲ್ಲ ಅಥವಾ ಸರ್ಕಲ್ ಬರ್ದಲ್ಲ ಅದನ್ನ ಜಪ್ಕೊಂಡು ತಗೋಬೇಕು. ಇಲ್ಲಿ ಹೋಗಿ ಬಿಟ್ಟಾಗ ಅದು ಏನಾಗುತ್ತೆ ಅಂದರೆ ಇಲ್ಲಿ ಮೂಲೆಯಲ್ಲಿ ಹೋಗಿ ಸೆಲ್ ಫಾರ್ಮೆಟ್ ಸೆಲ್ ಸೈಜ್ದಲ್ಲಿ ಹೋಗಿ ಇಲ್ಲಿ ಏನು ಮಾಡಬೇಕು ಅಂತಂದರೆ 8.43ದಲ್ಲಿ ಏನು ಮಾಡಬೇಕು ಅಂದರೆ 11.5 ಅಂತ ಮಾಡ್ಕೊಳ್ರಿ. ಬ್ಯಾಕ್ ಹೋದ್ರೆ ತಾನು ಆಟೋಮೆಟಿಕ್ಕಾಗಿ ತಾನು ತೊಗೊಂಬಿಡೋದು, ಏನು ಕೇಳುವಂಥ ಅವಶ್ಯಕತೆ ಇಲ್ಲ. ನೋಡಿರಿ ಎಷ್ಟಾಯಿತು. ಇಲ್ಲಿ ಮಂತ್ ಅಂತ ಇದೆಯಲ್ಲ, ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಈ ಕೆಳಗಡೆ ಜಗಬೇಕು. ಈ ಥರ ಮಂತ್ ಅಂತ ಓದಿ ಇಲ್ಲಿ ಕೆಳಗಡೆ ಈ ಥರ ಜಗ್ಗಿದ್ರೆ ಅದು ಈ ಥರ ದೊಡ್ಡದಾಗ್ತದೆ. ಮೇಲೆ ಓದಿದ್ರೆ ಅದು ಸಣ್ಣದಾಗ್ತದೆ. ಇಲ್ಲಿ 4 ನಂಬರಲ್ಲಿ ಓದಿ ಅವುಗಳನ್ನು ಕೂಡ ನೀವು ಏನು ಮಾಡ್ಬೇಕಂತಂದರೆ ಸೈಜು 14 ಬೋಲ್ಡು, ಅದಾದ ನಂತರ ಅವುಗಳನ್ನು ಕೂಡ ಮಧ್ಯದಲ್ಲಿ ಅದನ್ನು ನೀವು ಓದ್ಕೋಬೇಕು. ಇಲ್ಲ ಅದ ನಂತರ ರ್ಯಾಪ್ ಟೆಕ್ಸ್ಟು ಈ ಥರ ನೀವು ಅದನ್ನು ಕೂಡ ಮಾಡ್ಕೋಬೇಕು. ಈ ಥರ ಆಗ್ತದೆ. ಆ ನಂತರ ಇಲ್ಲಿ ಮೇಲೆ ಎನ್ಯುವಲ್ ಸ್ಯಾಲ್ರಿ ಅಂತ ಇದೆಯಲ್ಲ, ಇದನ್ನು ನಾವು ಎಲ್ಲಿಯವರೆಗೆ ಅಂತಂದರೆ ಈ ಎಂಡದವರೆಗೆ ಕಾಲಮ್ ಬರ್ತದೆ. ಅದು ಮುಂದಿನ ಡಿಡಕ್ಷನ್ ಅದು ಬರ್ತದಲ್ಲ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ವಿಡಿಯೋ ಭಾಳಷ್ಟು ದೊಡ್ಡದಾಗಿರೋದ್ರಿಂದ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ನೀವು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಂಡು ಇವುಗಳನ್ನು ಮಧ್ಯದಲ್ಲಿ ಮಾಡಿಕೊಂಡು ಆನಂತರ ಇದರ ಸೈಜನ್ನು 26 ಅಂತ ಹಾಕ್ಕೊಳ್ರಿ ಅಥವಾ 24 ಅಂತ ಹಾಕ್ಕೊಳ್ರಿ. ಇದನ್ನು ಬೋಲ್ಡ್ ಅಂತ ಮಾಡ್ಕೊಳ್ರಿ. ಈ ಥರ ನಿಮ್ಗೆ ಅದು ಏನಾಗುತ್ತೆ ಮಧ್ಯದಲ್ಲಿ ಬರುತ್ತೆ. ಅಂದರೆ ಇಲ್ಲಿ ನೇಮ್ ಅಂತ ಇದೆಯಲ್ಲ, ಇದನ್ನು ಕೂಡ ನೀವು 11 ಇದನ್ನು 16 ಅಂತ ಹಾಕ್ಕೊಳ್ರಿ. ಅದನ್ನು ಬೋಲ್ಡ್ ಅಂತ ಮಾಡ್ಕೊಳ್ರಿ. ಈ ಥರ ನಿಮಗೆ ಈಗ ಆಯಿತು ನೋಡ್ರಿ. ಇಲ್ಲಿ ಎನ್ಯುವಲ್ ಸ್ಯಾಲ್ರಿ ಸ್ಟೇಟ್ಮೆಂಟ್ ಅಲ್ಲಿ ನೀವು ಇಯರನ್ನು ಕೂಡ ಹಾಕ್ಬೋದು. ಸ್ಟೇಟ್ಮೆಂಟ್ ಪಕ್ಕದಲ್ಲಿ ಏನಂತಂದರೆ 2022, 23 ಅಂತ ಹಾಕ್ಬೋದು. ನೀವು ಏನು ಹಾಕ್ಕೊಡ್ತೀರಿ ಅದು. ಆನಂತರ ಇಲ್ಲಿ ಹೆಸರನ್ನು ಕೂಡ ನೀವು ಹಾಕೋಬೋದು. ಇದರ ಇನ್ನು ಇವುಗಳಿಗೆ ಬಾರ್ಡ್ರ್ ಹೇಗೆ ಹಾಕೋದು ನೋಡಿರಿ. ಇಲ್ಲಿ ನೋಡ್ರಿ ಮಂತ್ ಇದೆಯಲ್ಲ, ಈ ಮಂತ್ ಎರಡಕ್ಕೂ ಮರ್ಜ್ ಮಾಡ್ಕೊಳ್ರಿ. 2 ಲೈನನ್ನು ಮರ್ಜ್ ಮಾಡ್ಕೊಳ್ರಿ. ಈ ಥರ ಮರ್ಜ್ ಈ ಥರ ಮಾಡ್ಕೊಂಡ ನಂತರ ಇದು ಒಂದಾಯಿತು. ಇಲ್ಲಿ ನೋಡಿರಿ ಇದು ಏನಾಯಿತು ಮರ್ಜ್ ಹೆಚ್ಚಿಗೆ ಆಗೈತೆ ನೋಡಿರಿ. ಇದು
ನಾವು ಏನು ಮಾಡ್ಕೋತಾರೆ ಮರ್ಜ್ ಎಂಟ್ರಿ ಕ್ಯಾನ್ಸಲ್ ಮಾಡಿಕೊಂಡು ಆನಂತರ ಮತ್ತೆ ವಾಪಸ್ ಇದನ್ನು ಇಲ್ಲಿ ಹಿಡ್ಕೊಂಡು ಗ್ರಾಸ್ವರೆಗೆ ಸೆಲೆಕ್ಟ್ ಮಾಡಿಕೊಂಡು ಮಾರ್ಜ್ ಅಂತ ಹಾಕಿ ನೋಡಿರಿ. ಈಗ ಇವಾಗ ಏನು ಮಾಡಿರಿ ಒಟ್ಟು ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಬಾರ್ಡ್ರ್ ಅಂತ ಹಾಕ್ಕೊಳ್ರಿ. ಇಲ್ಲ ಬಾರ್ಡ್ರ್ ಅಂತ ಇರುತ್ತೆ ನೋಡಿರಿ, ಈ ಥರ ಬಾರ್ಡ್ರ್ ಹಾಕ್ಕೊಳ್ರಿ. ಈಗ ಪೇ ಪರ್ಟಿಕ್ಯುಲರ್ಸಲ್ಲಿ ಗ್ರಾಸ್ ಸ್ಯಾಲ್ರಿ ತನಕ ಬಂತು. ಆನಂತರ ಇಲ್ಲಿ ಸೈಜನ್ನು ಈ ಕಡೆ ಸೈಜ್ ನೋಡಿರಿ, ಸೆಲ್ ಸೈಜ್ ಅದಾವಲ್ಲ ರೋ ಸೈಜು ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. 6 ನಂಬರಲ್ಲಿ ಹೋದರೆ ಇಲ್ಲಿ 0 ಬರ್ತಲ್ಲ, ಸರ್ಕ ಬರ್ತಲ್ಲ. ಇದನ್ನು ಈ ಥರ ನೀವು ಒಂದು 20 ತನಕ ಅಥವಾ 17, 18 ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಾಯಿಂಟಲ್ಲಿ ಹೋಗಿ ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಮತ್ತೆ ನೀವು ಫಾರ್ಮೇಟ್ ಸೆಲ್ ಸೈಜಲ್ಲಿ ಹೋಗಿ ಇಲ್ಲಿ ರೋ ಹೈಟ್ ಅಂತ ಇದೆಯಲ್ಲ, ರೋ ಹೈಟನ್ನು ನೀವೇನು ಮಾಡ್ಕೊಂಡ್ರೆ 35 ಒಂದು ಮಾಡಿಕೊಂಡು ಬ್ಯಾಕ್ ಹೋಗ್ರಿ. ಅವಾಗ ಅದು ದೊಡ್ಡದಾಗ್ತವೆ ನೋಡ್ರಿ. ಆಮೇಲೆ ಮುಂದಿನ ಕಾಲಮ್ದಲ್ಲಿ ಕೂಡ ನೀವೇನು ಮಾಡತ್ತಂದ್ರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ರಿ. ಏನು ಬಾರ್ಡ್ರ್ ಹಾಕ್ಕೊಳ್ರಿ. ಈ ಥರ ಬಾರ್ಡ್ರ್ ಹಾಕೊಂಡ ನಂತರ ಇಲ್ಲಿ ನೀವು ಮಂತ್ ಏನಿದೆಯಲ್ಲ ಮಾರ್ಚ್ದಿಂದ ಹಾಕ್ಕೋಬೇಕು. ಮಾರ್ಚ್ 2022 ಅಂತ ಹಾಕ್ಕೊಳ್ರಿ. ಇಲ್ಲಿ 6 ನಂಬರ್ ಕ್ಲಿಕ್ ಮಾಡಿ ಇದನ್ನು ಕೂಡ ನಾವೇನು ಮಾಡಬೇಕು ಬೋಲ್ಡ್ ಅಂತ ಮಾಡ್ಕೋಬೇಕು. ಇದನ್ನು ಕೂಡ ನಾವು 14 ಅಂತ ಮಾಡ್ಕೋಬೇಕು. ಇದನ್ನು ನಾವು ಮಧ್ಯದಲ್ಲಿ ಹಾಕ್ಕೋಬೇಕು. ಇದನ್ನು ಬೇಕಾದ್ರೆ ನೀವು ರ್ಯಾಪ್ ಟೆಕ್ಸ್ಟ್ ಬೇಡ, ಇಷ್ಟು ಹಾಕ್ಕೊಳ್ರಿ. ಇಲ್ಲಿ ನೋಡಿರಿ ಮಾರ್ಚ್ದಲ್ಲಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿತ್ತು 31,100 ಅಂದಾಜು ಹಾಕ್ತಾಯಿದ್ದೀನಿ ನಾನು. ಆವಾಗ ಡಿ ಎ ಎಷ್ಟಿತ್ತು ಅಂತಂದರೆ 27.25. ಅದನ್ನು ಹೆಂಗೆ ಮಾಡೋದು ನೋಡಿರಿ, ಈಸ್ಕ್ವಲ್ ಟು ಹಾಕಿ ಬೇಸಿಕ್ ಕ್ಲಿಕ್ ಮಾಡಿದಾಗ B6 ಅಂತ ಬರ್ತದೆ. ಅದರ ಮುಂದೆ ಏನು ಮಾಡಬೇಕು ಅಂತಂದರೆ ಇಂಟು ಎಷ್ಟು 27.25 ಇದಕ್ಕೆ ಡಿವೈಡೆಡ್ 100 ಈಸ್ಕ್ವಲ್ ಟು ರೈಟ್ ಮಾರ್ಕ್ ಹಾಕ್ಯಾರ ನೋಡಿರಿ. ಈಗ ಬಂತು ನೋಡಿರಿ. ಈ ಡಿಜಿಟ್ ಹೋಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ರೌಂಡ್ ಅಪ್ ಮಾಡ್ಕೋಬೇಕು. ಅದನ್ನು ಇಲ್ಲಿ ಹೋಗಿ ಇಲ್ಲಿ ನೋಡ್ರಿ ಈಸ್ಕ್ವಲ್ ಟು ಪಕ್ಕದಲ್ಲಿ ರೌಂಡ್ ಅಪ್ ಅಂತಂದು ಹಾಕ್ಕೋಬೇಕು. ರೌಂಡ್ ಅಪ್ ಅಂತ ಬರೆದು ಅದನ್ನು ಬ್ರಕೆಟ್ದಲ್ಲಿ ಹಾಕ್ಕೋಬೇಕು. ಬ್ರಕೆಟ್ ಹಾಕ್ಕೊಂಡು ನಂತರ ಇಲ್ಲಿ 100ದ ಪಕ್ಕದಲ್ಲಿ ಒಂದು ಅಲ್ಪವಿರಾಮ ಇಟ್ಟು ಒಂದು 0 ಇಟ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಬ್ರಕೆಟ್ ಕಂಪ್ಲೀಟ್ ಈಸ್ಕ್ವಲ್ ಟು ಅವಾಗ ಹೋಗ್ತದೆ ನೋಡಿರಿ. ನಮಗೆ ಈಸ್ಕ್ವಲ್ ಟು ರೌಂಡ್ ಅಪ್ ಬ್ರಕೆಟ್ B6 ಅಂತಂದರೆ ಬೇಸಿಕ್ಕು ಯಾವ ಕಲಮ್ದಲ್ಲಿದೆ ಅದು ಇಂಟು 27.25 ಭಾಗಿಸು 100 ಅಲ್ಪವಿರಾಮ 0 ಬ್ರಕೆಟ್ ಕಂಪ್ಲೀಟ್ ಮಾಡಿದ್ರೆ ಅದು ರೌಂಡ್ ಅಪ್ ತೊಗೊಳ್ತದೆ. ಇನ್ನು HR 8% ಮಾಡೋದಾದರೆ ಈಸ್ಕ್ವಲ್ ಟು ಒತ್ತಬೇಕು, ಮತ್ತು ಬೇಸಿಕನ್ನು ಒತ್ತಬೇಕು. ಆನಂತರ ಅದರ ಮುಂದುಗಡೆ ನೀವೇನು ಮಾಡ್ಬೇಕಂತಂದರೆ ಇಂಟು 8% ಭಾಗಿಸು 100 ಈಸ್ಕ್ವಲ್ ಟು ಅದು ಕೂಡ ನಿಮ್ಗೆ ಗೊತ್ತು. ನೀವು ರೌಂಡ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅದು ಇಲ್ಲಿ MA ಅಂತ ತೊಗೊಳ್ರಿ. MA ಎಷ್ಟು ಇರ್ತದೆ ಅಂದರೆ ಆ್ಯಕ್ಚುಲಿ 200 ಇರ್ತದೆ. ಅದನ್ನು 200 ಬರ್ಕೊಳ್ರಿ. ಅದರ್ಸ್ ಇದ್ರೆ ಅದರ್ಸ್ ಹಾಕ್ಕೊಳ್ರಿ. ಈ ಒಟ್ಟು ಗ್ರಾಸ್ ಸ್ಯಾಲ್ರಿ ಬರಬೇಕು ಅಂತಂದ್ರೆ ನೋಡಿರಿ ಇಲ್ಲಿಂದ ಏನು ಮಾಡ್ಬೇಕಂತಂದರೆ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೋಮ್ ಅಂತ ಇದೆಯಲ್ಲ, ಇಲ್ಲಿ ಹೋಮ್ ತೆಗೆದು ಅದನ್ನು ಫಾರ್ಮುಲಾಸ್ ಹೋಗಿ ಆಟೋ ಸಮ್ ಹೋಗಿ ಸಮ್ ಅಂತ ಒತ್ತಬೇಕು. ಅವಾಗ ನೋಡಿರಿ ಇಲ್ಲಿ ನಿಮಗೆ ಗ್ರಾಸ್ ಸ್ಯಾಲ್ರಿ ಏನಾಯ್ತು ಅಂದರೆ ಬಂತು. ಇನ್ನೊಂದು ಇಷ್ಟು ಅಕ್ಷರಗಳನ್ನು ನೀವು ಕ್ಯಾಲಿಬ್ರಿ ಒಳಗೆ ಅದಾವೆ. ಅದನ್ನು ನೀವು ಇಲ್ಲಿ ಹೇಗೆ ಮಾಡ್ಕೋಬೇಕಂದ್ರೆ ಇಲ್ಲಿ ಹೋಮ್ದಲ್ಲಿ ಹೋಗಿ ಇಲ್ಲಿ ಕ್ಯಾಲಿಬ್ರಿ ಇದ್ದದನ್ನು ತೆಗೆದು ನೀವು ಟೈಮ್ಸ್ ನೀವು ರೋಮನ್ ಅಂತ ಹಾಕೋಬೋದು. ಇಷ್ಟಾದ ನಂತರ ಇಲ್ಲಿ ಮಾರ್ಕ್ಸಿಂದ ಇಲ್ಲಿ ಏನದಲ್ಲ ಗ್ರಾಸ್ ಸ್ಯಾಲ್ರಿ ಇಲ್ಲಿ ತನಕ ಒತ್ತಿ ಇಲ್ಲಿ ಫಿಲ್ ಅಂತ ಇದೆಲ್ಲ ಫಿಲ್ಲನ್ನು ಒತ್ತಿ ನೀವು ಕೆಳಗಡೆ ಜಿಗ್ತಾ ಹೋದರೆ ನಿಮ್ಗೆ ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳದ್ದು ಅದು ರೆಡಿ ಆಗಿಬಿಡ್ತದೆ ನೋಡಿರಿ. ನೀವು ಮಾರ್ಚ್ 2023ವರೆಗೂ ಕೂಡ ರೆಡಿ ಆಯಿತು. ಬಟ್ ಏನಾಯ್ತು ಅಂದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಅದು ಏನಂತ ನಾನು ಹೇಳ್ತೀನಿ. ಈಗ ನಾವು ಕ್ಯಾನ್ಸಲ್ ಓದ್ತೀನಿ. ಇಷ್ಟಾದ ನಂತರ ಇಲ್ಲಿ ನೋಡಿರಿ ಮಾರ್ಚ್ದಿಂದ ನಮ್ಗೆ ಜೂನ್ ತನಕ ನಮ್ಗೆ ಏನಪ್ಪ ಅಂತಂದರೆ ಜುಲೈದಲ್ಲಿ ಇನ್ಕ್ರಿಮೆಂಟ್ ಬೀಳ್ತೈತೆ ಅಂತಂದರೆ ಇಷ್ಟು ಜಕ್ಕೋಬೇಕು. ಅವಾಗ ಏನಾಯ್ತು ಅಂದರೆ ಜುಲೈ ತನಕ ಬಂತು. ಇದನ್ನು ಕ್ಯಾನ್ಸಲ್ ಮಾಡಿದ್ರು, ಡಿಲೀಟ್ ಮಾಡಿದ್ರೆ ಇಲ್ಲಿ ಒತ್ತಿ ಇದನ್ನು ಡಿಲೀಟ್ ಮಾಡಿರಿ. ಇಲ್ಲಿ ಎಲ್ಲನೂ ಕೂಡ 3000 ಕಾಪಿ ಆ್ಯಂಡ್ ಪೇಸ್ಟ್ ಈ ಥರ ಮಾಡಿರಿ. ಸ್ವಲ್ಪ ಏನಾಯಿತು ಅಂದ್ರೆ ನಂಬರ್ಸ್ಗಳು ಜಗ್ಗದ್ರಿಂದ ಅದು ಎಳೆಯೋದ್ರ ಟ್ರ್ಯಾಕ್ ಮಾಡ್ತಿರೋದು ಅದು ಹೆಚ್ಚಿಗೆ ತೊಗೊಂಡಿರ್ತದೆ. ಈ ಥರ ನೋಡಿರಿ ಎಲ್ಲ ಸಿದ್ಧ ಆಯ್ತು ನೋಡಿರಿ. ಅದು ಇಷ್ಟು ಮಾಡಿದರೆ ನಿಮಗೆ ಜುಲೈ 22 ಅಂದರೆ 2022 ಕರೆಕ್ಟ್ ಆಯಿತು. ಇನ್ನು ನಿಮ್ಗೆ ಇದ್ರ ಮುಂದಿಂದು ಹಾಕೋಬೇಕು ಅಂತಂದರೆ ಮತ್ತೆ ನೀವೇನು ಮಾಡಬೇಕು, ಇಲ್ಲಿಂದ ಏನು ಮಾಡಬೇಕು ಅಂತಂದರೆ ಇಷ್ಟು
ಫಿಲ್ ಅಂತ ಹೋಗಿ ಮತ್ತೆ ನೀವು ಜಕ್ಕೊಂಡ್ರೆ ಮತ್ತು ಮುಂದಿನ ರೆಡಿ ಆಗ್ತದೆ ನೋಡಿರಿ. ಇಲ್ಲಿ ಜುಲೈದಲ್ಲಿ ನಿಮ್ಮದು ಇನ್ಕ್ರಿಮೆಂಟ್ ಬಿದ್ದೈತಿ ಅಂತ ಅಂದ್ಕೊಳ್ರಿ, ಅವಾಗ ಅದಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಇಲ್ಲಿ ನೀವೇನು ಮಾಡ್ಕೊಂಡು ಅಂತಂದರೆ 31,851 ಹಾಕೋಬೇಕು. ಇದನ್ನು ನೀವು ಕಾಪಿ ಮಾಡಿ ಇಲ್ಲಿ ಕೆಳಗಡೆ ಇದು ಜನವರಿ ತನಕ ಪೇಸ್ಟ್ ಮಾಡಿ, ಇಲ್ಲಿ 200 ನೀವು ಕಾಪಿ ಮಾಡಿ ಮತ್ತು ಕೆಳಗಡೆ ಪೇಸ್ಟ್ ಮಾಡಬೇಕು. ಇವಾಗ ಆಯಿತು. ಆನಂತರ ಇಲ್ಲಿ ಜುಲೈದಲ್ಲಿ ಏನಾಗುತ್ತೆ ಅಂದರೆ ಡಿ ಎ ಹೆಚ್ಚಾಗಿರ್ತದೆ. ಜುಲೈದಲ್ಲಿ ಅದು ಡಿ ಎದಲ್ಲಿ ನೀವು ಸೇರಿಸ್ಕೋಬೇಕಂದ್ರೆ ಜುಲೈದಲ್ಲಿ ಇಲ್ಲ ಅಂತಂದರೆ ನಿಮ್ಮದು ಅರಿಯರ್ಸ್ ಹಾಕ್ಕೊಳ್ಬೋದು. ಇಲ್ಲಿ ನಿಮ್ಮದು ಯಾವ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಾಡಿಲ್ಲ ಅಂತಂದರೆ ಅಕ್ಟೋಬರ್ ಡೈರೆಕ್ಟ್ ಮಾಡಿರೋದ್ರೆ ಅಕ್ಟೋಬರ್ದಲ್ಲಿ ನೀವು ಏನು ಮಾಡ್ಬೇಕಂತಾರೆ ಇಲ್ಲಿ 31 ಅಂತ ಹಾಕೋಬೇಕು. 31 ಆಗಿರ್ತದೆ, 31 ಅದನ್ನು ಇಲ್ಲಿಂದ ಏನು ಮಾಡಬೇಕು ಅಂದರೆ ಮತ್ತು ಫಿಲ್ ಅಂತಂದು ಹೋಗಿ ಅದನ್ನು ತೆಳಗೆ ಜಕ್ಕೊಂಡ್ಬಿಟ್ರೆ ನಿಮ್ಗದು ಚೇಂಜ್ ಆಗ್ತದೆ. ಇಲ್ಲಿ ನೋಡಿರಿ ಡಿ ಎ 31 ಕೊಡ್ತು. ಇಲ್ಲಿ ನಾನು ಜುಲೈ ಆಗಸ್ಟ್ ಸೆಪ್ಟೆಂಬರ್ 3 ತಿಂಗಳಲ್ಲಿ ನಾನು ಡಿ ಎ ಹಾಕಲಿಲ್ಲ, ಅದನ್ನು ನಾವು ಅರಿಯರ್ಸ್ ಅಂತ ತೊಗೊಳ್ಬೋದು. ಇಲ್ಲ ಅಂತಂದ್ರೆ ನೀವು ಅಲ್ಲಿ ಕೂಡ ಹಾಕೋಬೋದು, ಇಲ್ಲಿ ಲಾಸ್ಟಿಗೆ ಅರಿಯರ್ಸ್ ಅಂತ ಕೂಡ ಹಾಕೋಬೋದು. ಇಲ್ಲಿ ಎಷ್ಟು ಇಲ್ಲಿ ಜನವರಿ ತನಕ ಹಾಕ್ಕೊಂಡಿವಲ್ಲ, ಇದನ್ನು ನೀವು ಏನು ಮಾಡ್ಕೋಬೋದು ಅಂತಂದರೆ ಈ ಥರ ಫೆಬ್ರವರಿ ತನಕ ಹಾಕೋಬೋದು. ಇದನ್ನು ಜಗ್ಗಿದರೆ ಫೆಬ್ರವರಿ ಕೂಡ ಆಗ್ತದೆ. ಇಲ್ಲಿ 0, ಇಲ್ಲಿ ಕೂಡ 0 ನೋಡ್ರಿ ಇಲ್ಲಿ ಬಂದು ಇಷ್ಟು ಏನು ಬಂದರೆ ಈಗ ಗ್ರಾಸ್ ಸ್ಯಾಲ್ರಿ. ಮುಂದಿನ ವಿಡಿಯೋದಲ್ಲಿ ನಾನು ರಿಡಕ್ಷನ್ ಬಗ್ಗೆ ಮತ್ತು ಮುಂದಿನ ಮಾಹಿತಿಯನ್ನು ನಾನು ಹೇಳ್ತೀನಿ.